ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತಿದ್ದೀವಿ ಹಾಸನ ಜಿಲ್ಲೆ ಹಾಸನ ತಾಲೂಕು ಹೊನ್ನಾವರ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಶ್ರೀ ಚೆನ್ನಕೇಶವ ದೇವಸ್ಥಾನ ಇದೆ. ಆ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಇವತ್ತು ಇದ್ದೀವಿ. ಆ ದೇವಸ್ಥಾನದ ಪೂರ್ತಿ ವಿಡಿಯೋವನ್ನು, ಅದರ ಇತಿಹಾಸವನ್ನು ತಿಳಿಸ್ಕೊಡೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನ ಬಂದು 12ನೇ ಶತಮಾನದಲ್ಲಿ ಕಟ್ಟಿಸಿದಂಥದ್ದು. ಯಾರು ಕಟ್ಟಿಸಿದ್ರು, ಯಾಕೆ ಕಟ್ಟಿಸಿದ್ರು ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ದೇವಸ್ಥಾನವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನ, 1ನೇ ವಿಷ್ಣುವರ್ಧನ ಅಥವಾ ಬಿಟಿದೇವ 1108ರಿಂದ 1152 ಆತನ ಕಾಲಾವಧಿಯ 1149ನೇ ಇಸ್ವಿಯಲ್ಲಿ ಆತನ ಆಸ್ಥಾನದಲ್ಲಿ ಪ್ರಧಾನನಾಗಿದ್ದ ಕೊನೆಯ ಶಂಕರ ದಂಡನಾಥ ಎಂಬಾತ ಈ ದೇವಸ್ಥಾನವನ್ನು ಈ ಹೊನ್ನಾವರ ಗ್ರಾಮದಲ್ಲಿ ಕಟ್ಟಿಸ್ತಾನೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಕೊನೆಯ ಶಂಕರ ದಂಡನಾಥ ಹೊನ್ನಾವರ ಅಲ್ಲದೆ ಇದೇ ರೀತಿ ವಿಷ್ಣು ದೇವಸ್ಥಾನವನ್ನು ಕೊಳಲು, ಕೊರಟಗೆರೆ, ಕುಣಿಗಲ್ಲು, ಹಲಸೂರು ಈ ಗ್ರಾಮಗಳಲ್ಲೂ ಕೂಡ, ಅಂದರೆ ಆವಾಗಿನ ಗ್ರಾಮಗಳಲ್ಲೂ ಕೂಡ ವಿಷ್ಣು ದೇವಸ್ಥಾನವನ್ನು ಕಟ್ಟಿಸ್ದ ಅಂತ ಹೇಳಿಬಿಟ್ಟು ಇಲ್ಲೇ ಪಕ್ಕದಲ್ಲಿರುವಂಥ ಶಾಸನಗಳಲ್ಲಿ ಉಲ್ಲೇಖ ಇದೆ. ಸ್ನೇಹಿತರೆ, ಚೆನ್ನಕೇಶವ ದೇವಸ್ಥಾನದ ವಿಚಾರಕ್ಕೆ ಬಂದರೆ, ನವರಂಗ ಹಾಗೂ ಸುಕನಾಸಿ ನಿಮಗೆ ಹೊಯ್ಸಳ ಶೈಲಿಯಲ್ಲಿದೆ. ಹೊರಗಡೆಯ ಹೆಚ್ಚಿನ ಭಾಗ ಹೊಯ್ಸಳ ಶೈಲಿಯಲ್ಲೇ ಈಗಲೂ ಕೂಡ ಇದೆ. ಜೀರ್ಣೋದ್ಧಾರದ ಸಮಯದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿವೆ. ಅದನ್ನು ಬಿಟ್ಟರೆ ಗರ್ಭಗುಡಿಯಲ್ಲಿ ವಿಷ್ಣುವಿನ ಸುಮಾರು 6 ಅಡಿ ಎತ್ತರದ ವಿಷ್ಣುವಿನ ನಿಂತ ಭಂಗಿಯಲ್ಲಿ ಇರುವಂಥ ವಿಗ್ರಹವಿದೆ. ನೀವು ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೂಡ ನೋಡ್ಬೋದು. ಸ್ನೇಹಿತರೆ, ಒಂದು ಶಾಸನವನ್ನು ನಾನು ಈ ದೇವಸ್ಥಾನ ಯಾವಾಗ ಕಟ್ಟಿದ್ರು ಅನ್ನೋ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ಶಾಸನಗಳ ಮೂಲಕ ನಿಮಗೆ ತೋರಿಸ್ಕೊಟ್ಟೆ. ಈ ಗ್ರಾಮದಲ್ಲಿ ಈ ಒಂದು ಶಾಸನ ಅಲ್ಲದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ 2 ಶಾಸನಗಳು ಸಿಗುತ್ತವೆ. ಆ ಶಾಸನಗಳಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದನೇ ಶಾಸನ ಬಂದ್ಬಿಟ್ಟು 1170ರಲ್ಲಿ 170 ನರಸಿಂಹ, ಹೊಯ್ಸಳ ರಾಜ 1ನೇ ನರಸಿಂಹನ ಕಾಲಾವಧಿಯಲ್ಲಿ 1170ರಲ್ಲಿ ಕೊನೆಯ ಶಂಕರ ದಂಡನಾಥ, ಅಂದರೆ ಈ ದೇವಸ್ಥಾನವನ್ನು ಕಟ್ಟಿಸಿದಂಥ ಕೊನೆಯ ಶಂಕರ ದಂಡನಾಥನ ಮಗನಾದ ಬೊಕ್ಕನ್ನ ಆತ ದೇವಸ್ಥಾನದ ಸಲುವಾಗಿ ಭತ್ತ ಬೆಳೆಯುವಂಥ ಒಂದಿಷ್ಟು ಜಾಗವನ್ನು ದೇವಸ್ಥಾನಕ್ಕೆ ಅಂಥೇಳಿ ದತ್ತಿ ಬಿಡ್ತಾನೆ. ಆ ಒಂದು ಉಲ್ಲೇಖವನ್ನು ಆ ಶಾಸನದಲ್ಲಿ ಹೇಳಿದ್ದಾರೆ. ಆ ಶಾಸನ ನಮಗೆ ಇಲ್ಲೆಲ್ಲೂ ಸಿಗದೇ ಇರ್ಬೋದು, ಆದರೆ ಆ ಶಾಸನ ಇದ್ದಿದ್ದು ಸತ್ಯ. ಜೊತೆಗೆ ಬೊಕ್ಕಣ್ಣ ಇಂತಿಷ್ಟು ಭೂಮಿಯನ್ನು ದೇವಸ್ಥಾನಕ್ಕೆ ಅಂತೇಳಿ ದತ್ತಿ ಕೊಟ್ಟಿದ್ದು ಕೂಡ ಸತ್ಯ. ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೊಂದು ಶಾಸನದ ಬಗ್ಗೆ. ಶಾಸನ ಅನ್ನೋದಕ್ಕಿಂತ ಇದೊಂದು ಒಬ್ಬ ಹುತಾತ್ಮನಾದ ಒಬ್ಬ ವೀರ ಯೋಧನಿಗೆ ಸಲ್ಲಿಸಿದಂಥ ಒಂದು ಗೌರವ ಅಂತ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ, 1174ರಲ್ಲಿ 2ನೇ ವೀರ ಬಲ್ಲಾಳನ, ಹೊಯ್ಸಳ ರಾಜ 2ನೇ ವೀರ ಬಲ್ಲಾಳನ ಸಮಯದಲ್ಲಿ ಇಲ್ಲಿನ ಹೊನ್ನಾವರ ಗ್ರಾಮದ ಹೊನ್ನೇಗೌಡನ ಮಗನಾದಂಥ ಭೀಮ ಹೊನ್ನಾವರ ಹಾಗೂ ಪಕ್ಕದ ನಿರುಗುಂದ ನಡುವಿನ ಗಡಿ ಸಮಸ್ಯೆಯಲ್ಲಿ ನಡೆದಂಥ ಒಂದು ಸಣ್ಣ ಕಾಳಗದಲ್ಲಿ ವೀರ ಮರಣವನ್ನು ಒಪ್ತಾನೆ. ಅದಕ್ಕೆ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಆತನ ಒಂದು ಕುಟುಂಬಕ್ಕೆ ಸಹಾಯವನ್ನು ನಂತರ ಮಾಡ್ತಾರೆ ಅಂಥೇಳಿ ಒಂದು ಉಲ್ಲೇಖ ಇದೆ. ಇವಿಷ್ಟು ಈ ಗ್ರಾಮದಲ್ಲಿ ಕಂಡು ಬಂದಂತಹ ಶಾಸನಗಳು. ಇದಲ್ಲದೆ ಈ ಚೆನ್ನಕೇಶವ ದೇವಸ್ಥಾನವನ್ನು ಬಿಟ್ಟು ಇನ್ನೂ 2 ದೇವಸ್ಥಾನಗಳು ಇದೇ ಗ್ರಾಮದಲ್ಲಿದೆ. ಒಂದು ಬೀರಲಿಂಗೇಶ್ವರ, ಇನ್ನೊಂದು ಶಿವ ದೇವಸ್ಥಾನ. ಜೊತೆಗೆ ಒಂದು ದೊಡ್ಡದಾದಂಥ ಹೊಯ್ಸಳ ಕಾಲದ ಕೆರೆ ಕೂಡ ಇಲ್ಲಿದೆ.
पूर्णं दधाति मसव्योऽसानीतीनि कदा ब्रह्मणोपहरति एकधीर्यजमान आयुस्तेजो दधाति ॐ सोमो वा भेतस्य राज्यमादत्ते यो राजा सम्राज्यो वा सोमेनैरते देवसुवामेतानि हवेगंसि भवन्ति एतावन्तो वै देवानागं सवाः स एवास्मै सवान् प्रयच्छन्ति अयेनं पुनश्चवन्ते राज्याय सूरज भवति मङ्गलनीराञ्जनं दर्शयामि रक्षां धारयामि नमस्करोमि अभिमुखीकरोमि. ಪ್ರಸನ್ನ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್. ಈ ಕಡೆ ಶ್ರೀದೇವಿ, ಈ ಕಡೆ ಭೂದೇವಿ, ಈ ಕಡೆ ಗರುಡ ಇದೆ. ಸ್ನೇಹಿತರೆ, ಇವಿಷ್ಟು ಹೊನ್ನಾವರ, ಹಾಸನ ಜಿಲ್ಲೆ ಹಾಸನ ತಾಲೂಕು ಹೊನ್ನಾವರ ಗ್ರಾಮದ ಶ್ರೀ ಚೆನ್ನಕೇಶವ 12ನೇ ಶತಮಾನದ ಶ್ರೀ ಚೆನ್ನಕೇಶವ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿ. ಇದನ್ ಬಿಟ್ಟು ಈ ಗ್ರಾಮ ಬೆಂಗಳೂರಿನಿಂದ ಯಾರಾದರೂ ಈ ಗ್ರಾಮ ಹಾಗೂ ಚೆನ್ನಕೇಶವ ದೇವಸ್ಥಾನವನ್ನು ನೋಡಲು ಇಚ್ಛಿಸಿ ಇಲ್ಲಿ ಬರೋರಿದ್ರೆ ಅವರಿಗೆ 190 ಕಿಲೋಮೀಟರ್, ಬೆಂಗಳೂರಿಂದ 190 ಕಿಲೋಮೀಟರ್ ಆಗುತ್ತೆ. ಹಾಸನದಿಂದ ಸುಮಾರು ಒಂದು 25ರಿಂದ 30 ಕಿಲೋಮೀಟರ್ ಆಗುತ್ತೆ. ಮುಖ್ಯವಾಗಿ ದಿನದ ಎಲ್ಲಾ ಟೈಮ್ನಲ್ಲೂ ಇಲ್ಲಿ ಪೂಜೆ ಪುರಸ್ಕಾರ ಅಂತ ನಡೆಯುವುದಿಲ್ಲ. ಹಾಗಾಗಿ ನೀವು ಇಲ್ಲಿಗೆ ಮೊದಲೇ ಬರೋದಾಗಿದ್ರೆ ನಿಮಗೆ ಅರ್ಚಕರನ ನಂಬರ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ. ಅವರಿಗೆ ಕಾಲ್ ಮಾಡಿ ನೀವು ಬರಬಹುದು, ನೀವು ಇಲ್ಲಿಗೆ ಭೇಟಿ ಕೊಡಬಹುದು. ಸ್ನೇಹಿತರೆ, ಇವಿಷ್ಟ ಆಗಿತ್ತು ಈ ವಾರದ ಸ್ಥಳ ಪುರಾಣ. ಮುಂದಿನ ವಾರ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನಮ್ಮ ವಿವರ ಚಾನಲ್ನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.